ಧರ್ಮರಹಿತವಾದಂಥ ಪೊಲೀಸ್ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ದಿಕ್ಕು ತಪ್ಪಿದೆ. ಯಾರು ಹೇಳೋದು? ನಿವೃತ್ತ ಪೊಲೀಸ್ ಅಧಿಕಾರಿ ಹೇಳೋದು, ನಾನು ಹೇಳಿರೋದಲ್ಲ. ರಾಜಕಾರಣಿಗಳು ಕಾನೂನು ಬಾಹಿರ ಹಸ್ತಕ್ಷೇಪದಿಂದ ಅಧಿಕಾರ ದುರುಪಯೋಗವಾಗುತ್ತಿದ್ದು ರಕ್ಷಣೆ ಸಿಗದೆ ಜನ ಒದ್ದಾಡುತ್ತಿದ್ದಾರೆ. ಇದು ರಿಟೈರ್ಡ್ DGP ಮಿಸ್ಟರ್ ST ರಮೇಶ್ ಹೇಳೋದು. ಈ ಗುರುಪ್ರಸಾದ್ ಏನು ಹೇಳಿದ್ದಾರೆ ಅಂತಂದ್ರೆ, ರಾಜಕಾರಣಿಗಳು ಮಿನಿಟ್ಸ್ ಹಾಗೂ ಜಾತಿ ಆಧಾರದಲ್ಲಿ ವರ್ಗಾವಣೆ ನಡೆಸದೆ ಅರ್ಹತೆ ಮತ್ತು ದಕ್ಷತೆಗಳನ್ನು ಮಾನದಂಡವನ್ನಾಗಿ ಇಟ್ಟುಕೊಂಡರೆ ವ್ಯವಸ್ಥೆ ಬದಲಾಗುತ್ತದೆ. ಇದನ್ನ ಗುರುಪ್ರಸಾದ್ ಹೇಳಿರೋದು. ಮಾರ್ಚ್ 7ರ ಪ್ರಜಾವಾಣಿ ಪತ್ರಿಕೆಯಲ್ಲಿ ಈ ಹೋಟೆಲ್ ತಿಂಡಿಗಳು ಮೆನು ಇದೆಯಲ್ಲ, ಹೋಟೆಲ್ ತಿಂಡಿಗಳಲ್ಲಿ ಕೇಸರಿ ಬಾತ್ಗಿಷ್ಟು, ಖಾರ ಬಾತ್ಗಿಷ್ಟು, ಮಸಾಲೆ ದೋಸೆಗಿಷ್ಟು, ಈರುಳ್ಳಿ ದೋಸೆಗಿಷ್ಟು, ಇಡ್ಲಿಗಿಷ್ಟು, ಬೋಂಡಾಗಿಷ್ಟು ಅಂತ ಹಾಕ್ಬಿಟ್ಟಿದ್ದು ರೇಟ್ ಹಾಕಿರ್ತಾರೆ. ಅದೇ ಥರ ರೇಟ್ ಹಾಕ್ಬಿಟ್ಟಿದ್ದಾವೆ ಅಂತ ಅವ್ರು ಹೇಳಿರೋದು, ನಾನು ಹೇಳಿರೋದಲ್ಲ. ಯಾರು ಹೇಳಿರೋದು? ಪ್ರಜಾವಾಣಿ ಪತ್ರಿಕೆಯವ್ರು ಹೇಳಿರೋದು. ನಾನು ಹೇಳಿದ್ರೆ ಕೋಪ ಬಂದ್ಬಿಡ್ತದೆ. ನಾನು ಹೇಳಿಲ್ಲ, ಅವ್ರು ಹೇಳಿರೋದು. ನಾನು ಇದನ್ನ ಅಲ್ಗಳ್ದಿದ್ರೆ ಸರ್ಕಾರ ಇಲ್ಲ ಈ ಥರ ಎಲ್ಲ ಆಗಿಲ್ಲ, ಸುಳ್ಳು ಬರೆದ್ಬಿಟ್ಟವ್ರೆ, ಇಲ್ಲ ನಾವು ಅವ್ರ ಮೇಲೆ ಕ್ರಿಮಿನಲ್ ಇದಾಗ್ತೀವಿ ಅಂತದ್ದು, ಡಿಫಮೇಷನ್ ಕೇಸ್ ಹಾಕ್ತೀವಿ ಅಂತ ಹೇಳಿದ್ರೆ ಸರ್ ಹೋಗೋದು. ನೀವು ಡಿಫಮೇಷನ್ ಕೇಸನ್ನು ಹಾಕ್ಲಿಲ್ಲ, ಅದನ್ನ ಅಲ್ಗಳಿನೂ ಇಲ್ಲ, ನೀವಾಗಲಿ ಚೀಫ್ ಮಿನಿಸ್ಟರ್ ಆಗಲಿ ಅಲ್ಗಳಿನಿಲ್ಲ. ವಾಟ್ ಡಸ್ ಇಟ್ ಮೀನ್? ವಾಟ್ ವಿಲ್ ಬಿ ದಿ ಪ್ರಿಸಂಪ್ಷನ್ ಆಫ್ ದಿ ಪಬ್ಲಿಕ್? What will be the presumption of the opposition? ಸರ್, ಒಂದೇ ನಿಮಿಷ. ಪುನಃ ಎದ್ರಿ ಒಂದು ಪತ್ರ ಬರೆದಿದ್ದೇವೆ ಆ ಆರ್ಟಿಕಲ್ ಬಗ್ಗೆ, ನಿರ್ದಿಷ್ಟವಾದಂತ ಯಾವ್ದಾದ್ರು ಮಾಹಿತಿ ಕೊಡಿ, ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಪತ್ರ ಬರೆದಿದ್ದೇವೆ. ಅವ್ರು ಎಲ್ಲೂ ಇಲ್ಲ ಇಂಥ ಅಧಿಕಾರಿ ತಗೊಂಡಿದ್ದಾನೆ, ಇಷ್ಟು ತಗೊಂಡಿದ್ದಾನೆ, ಎಲ್ಲೂ ಇಲ್ಲ. ನಾನೀಗ ಸಿದ್ದರಾಮಯ್ಯ ಉತ್ತರ ಕೊಟ್ಟಿರೋ ಇಡೀ ಅಲ್ಲಿ ಉತ್ತರ ಕೊಟ್ಟಿದ್ರು ಇಡೀ ಹಂಗೆ ಆ ತರ ಉತ್ತರ ಕೊಟ್ಟಿದ್ರೆ ಅವರು ಇಲ್ಲಿ ಸದನದ ಮುಂದೆ ಇಡಿಯಪ್ಪ. ಅಧ್ಯಕ್ಷರೇ, PSIಗೆ 10 ರಿಂದ 30 ಲಕ್ಷ ರೂಪಾಯಿ ಅವ್ರು ಹೇಳಿರೋದು. ಇನ್ಸ್ಪೆಕ್ಟರ್ ಹುದ್ದೆಗೆ 20 ಲಕ್ಷದಿಂದ 1 ಕೋಟಿ ರೂಪಾಯಿ, ACP ಹುದ್ದೆಗೆ 25 ಲಕ್ಷದಿಂದ 1 ಕೋಟಿ ರೂಪಾಯಿ, DSP ಹುದ್ದೆಗೆ 25 ಲಕ್ಷದಿಂದ 1 ಕೋಟಿ ರೂಪಾಯಿ, DCP ಹುದ್ದೆಗೆ 1 ಕೋಟಿಯಿಂದ 5 ಕೋಟಿ ರೂಪಾಯಿ. ಅವ್ರು ಯಾರೋ ಪಾಪ ಒಬ್ಬರು ಬಡ್ಡಿಗೆ ಹಣ ತಗೊಬಂದು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಅದನ್ನು ವರದಿ ಮಾಡಿದ್ದಾರೆ ಪ್ರಜಾವಾಣಿನಲ್ಲಿ. 25,000 ರೂಪಾಯಿ ಅವ್ರ ಹತ್ರ ಇತ್ತಂತೆ, 25 ಲಕ್ಷ ಅವ್ರ ಹತ್ರ ಇತ್ತಂತೆ. ಆಮೇಲೆ 60 ಲಕ್ಷ ರೂಪಾಯಿ ಸಾಲ ಮಾಡಿಬಿಟ್ಟು 65 ಲಕ್ಷ ಸಾಲ ಮಾಡಿಬಿಟ್ಟು 90 ಲಕ್ಷ ಕೊಟ್ಟ ಮೇಲೆ ಅವ್ರು ಟ್ರಾನ್ಸ್ಫರ್ ಆಗಿದೆ ಅಂತ ವರದಿ ಪತ್ರಿಕೆಯಲ್ಲಿ ಬಂದಿರೋದು. ನೀವು ಇವರಿಂದ ಕಾನೂನನ್ನ ಸುವ್ಯವಸ್ಥೆ ಮಾಡಿ ಅಂತಂದ್ರೆ ನಿರೀಕ್ಷೆ ಮಾಡೋಕ್ಕಾಗ್ತದಾ? ನೀವೇ ಹೇಳಿ, ಹೋಮ್ ಮಿನಿಸ್ಟರ್ ಅವರು. ಇವರಿಂದ ನೀವೇ ಒಂದು ಕಡೆ ಹೇಳಿದಿರಿ, ಡಿಸೆಂಬರ್ 4ನೇ ತಾರೀಕು ಒಂದು ಹೇಳಿದಿರಿ. ಹೇಳಿದಿರೋ ಇಲ್ಲೋ? ಈ ಪೊಲೀಸ್ನವರು ಒಬ್ಬ ಅಧಿಕಾರಿಗೆ ಬೈತಾ ಇವ್ರು ಏನು ಹೇಳಿದ್ದಾರೆ ಗೊತ್ತಾ? ಡಿಸೆಂಬರ್ 4ನೇ ತಾರೀಕು 2021 ಏನು ಹೇಳಿದ್ದಾರೆ ಗೊತ್ತಾ? ಈ ಪೊಲೀಸ್ನವರು ಲಂಚ ತಿನ್ಕೊಂಡು ನಾಯಿಗಳ ತರ ಬಿದ್ದವ್ರೆ ಅಂತ ಹೇಳಿದಿರಿ. ನಾನು ಹೇಳಿರೋದಲ್ಲ. ಎಲ್ಲಿ? ಶಿವಮೊಗ್ಗದಲ್ಲ, ಚಿಕ್ಕಮಗಳೂರಿನಲ್ಲ. ಎಲ್ರಿ ಹೇಳಿದ್ದು ನೀವು? ನಾನು ಹೇಳಿರೋದಲ್ಲ, ಇದು ನೀವೇ ಹೇಳಿರೋದಪ್ಪ. ಪೊಲೀಸ್ನವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿರೋದು ಇವರು, ಏನ್ರಿ ನಿಮ್ಮ ಪೊಲೀಸ್ನವರು ಲಂಚ ತಿನ್ಕೊಂಡು ನಾಯಿ ತರ ಬಿದ್ದವ್ರೆ, ಅಲ್ಲಿ ಎಂಥದ್ದು ದನಗಳ ರಕ್ಷಣೆ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ ಅಂತ ನೀವು ಹೇಳಿದಿರೋ ಇಲ್ವೋ? ಆಮೇಲೆ ಏನು ಉತ್ತರ ಕೊಟ್ಟಿದ್ದೀರಿ ನೀವು? ನಾನು ನೋಡಿಯಪ್ಪ, ಲಂಚ ತಿಂದ್ಕೊಂಡು ನಾಯಿ ಹಂಗೆ ಬಿದ್ದಿರ್ತಾರೆ. ಅಲ್ಲೇನು ಕ್ಲಾರಿಫಿಕೇಶನ್ ಏನು ಕೊಟ್ಟಿದ್ದೀರಿ ಗೊತ್ತಾ? ಎಲ್ಲ ಪೊಲೀಸರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿಲ್ಲ, ಒಂದು ಅಮಾನವೀಯ ಮತ್ತು ಪಾಶವೀಯ ಕೃತ್ಯ ನಡೆಯಲು ವಿಫಲರಾದವರ ಬಗ್ಗೆ ಕೋಪದಿಂದ ಮಾತಾಡಿದ್ದೇನೆ. ನೀವೇ ಹೇಳಿರೋದು, ಅಡ್ಮಿಟೆಡ್ ಅಲ್ವಾ? ನೀವು ಹೇಳಿರೋದು ಸಳ್ಳಿಯ ಸತ್ಯ ಅಲ್ವಾ? ಹೌದಲ್ವೇನ್ರಿ? ಹೌದು ಸರ್.
ಅವರೆಲ್ಲ ನನ್ನ ಕಾಲದಲ್ಲಿ ಅಪಾಯಿಂಟ್ ಆದವರಲ್ಲ. ಅಲ್ಲಿ ಯಾರ ಕಾಲದಲ್ಲಿ ಅಪಾಯಿಂಟ್ ಆಗಲಿ, ಹೇಳಿ. ಕುದುರೆ ಓಡಿಸೋರು ನೀವಲ್ಲ ಸವಾರ. ಅದೇ ನಿಮ್ಮ ಹತ್ರ ಇರೋದು ನಾನೀಗ ನಿಮ್ಮ ಹತ್ರ ಇರೋದಲ್ವಾ? ಅದಕ್ಕೆ ಹೇಳಿದ್ದು ಕೊಟ್ಟ ಕುದುರೆಯನ್ನು ಏರ್ದವ ಧೀರನೂ ಅಲ್ಲ ಸೂರನೂ ಅಲ್ಲ ನೋಡಿ. ಅದಕ್ಕೆ ಅದೇ ಹಳೆ ಕುದುರೆ ಅನುಬಂಧ ಮಾಡಿ ಹೋಗ್ತದೆ. ಆಯ್ತಪ್ಪ, ನಿಮ್ ಕಾಲದಲ್ಲಿ ಆಗಿತ್ತು, ಸರಿದಾರಿಗೆ ಹೋಗ್ಲಿಕ್ಕೆ. ಹಾಗಾದ್ರೆ ಯಾಕೆ ಹೇಳ್ತೀರಿ ನಮ್ ಕಾಲದಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಮಾಡಿದ್ದೇವೆ ಅಂತ ಯಾಕೆ ಹೇಳ್ತೀರಿ? ಇಲ್ಲಪ್ಪ ಹಳೆಯ ಕುದುರೆ ನಾವು ಕಾನೂನು ಸುವ್ಯವಸ್ಥೆ ಮಾಡಕ್ಕಾಗಲ್ಲ ಅಂತ ಒಪ್ಕೊಳ್ಳಿ ತಪ್ಪನ. ಹೇಳ್ತೀನಿ, ನಿಮ್ ಕಾಲದಲ್ಲಿ ಎಷ್ಟು ಕಾನೂನು ಸುವ್ಯವಸ್ಥೆ ಇತ್ತು. ಹೇಳಿದ್ರೆ ಏನ್ರಿ ಪ್ರಶ್ನೆ? ನಮ್ ಕಾಲದಲ್ಲಿ ಏನಾಯ್ತು, ನಿಮ್ ಕಾಲದಲ್ಲಿ ಏನಾಯ್ತು? ಬದಲಾವಣೆ ಮಾಡಿದ್ರಲ್ಲಪ್ಪ, ಆಪರೇಷನ್ ಕಮಲ ಮಾಡ್ಕೊಂಡು ಬಂದ್ರಲ್ಲ ಅಧಿಕಾರಕ್ಕೆ, ಬಂದ್ ಏನ್ ಬದಲಾವಣೆ ಮಾಡಿದ್ರಿ? ಹಾಗಾದ್ರೆ ಏನ್ ಜನರಿಗೆ ಏನ್ ಪ್ರಯೋಜನ ಆಯ್ತು? ಕಾನೂನು ಸುವ್ಯವಸ್ಥೆ ಆಗ್ಲಿಲ್ಲ, ಬದಲಾವಣೆ ಆಗ್ಲಿಲ್ವಲ್ಲ. ಬದಲಾವಣೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ದು ಬಂದು ನೀವು. ದಟ್ ಈಸ್ ಮೈ ಪಾಯಿಂಟ್. ನೀವು ನೋಡ್ರಿ, ಯಾವಾಗಲೂ ಯು ಆರ್ ಎ ಫೇರ್ ಮ್ಯಾನ್, ಐ ನೋ ಯು ಆರ್ ಎ ಫೇರ್ ಎನಫ್. ತಪ್ಪಿದ್ರೆ ತಪ್ಪು ಅಂತ ಒಪ್ಕೋತೀರಿ ಪಾಪ ಅಲ್ವಾ? ಅದರಿಂದ ಒಪ್ಕೊಳ್ಳಿ.